Dear students, I welcome all for our first session on object-oriented programming with Java. Myself Shilpa, an assistant professor in computer science, Maharani Science College for Women, Mysore. ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ 2 ಇಮೇಜಸ್ ತೋರಿಸ್ತೀನಿ. ಇನ್ ದ ನೆಕ್ಸ್ಟ್ ಸೆಷನ್ ಜಸ್ಟ್ ಅಬ್ಸರ್ವ್ ದ ಇಮೇಜ್ ಆ್ಯಂಡ್ ನೋಟ್ ಡೌನ್ ವಾಟ್ ಡಿಡ್ ಯು ಅಬ್ಸರ್ವ್. ಓಕೆ, ದ ಫಸ್ಟ್ ಇಮೇಜ್ ಆ್ಯಂಡ್ ದ ಸೆಕೆಂಡ್ ಇಮೇಜ್ ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅನ್ಕೊತೀನಿ. ಸೊ ಈಸಿಯಾಗಿ ಹೇಳ್ತೀರಾ, ಫಸ್ಟ್ ಇಮೇಜಲ್ಲಿ ಇದ್ದಿದ್ದು ಡಾಗ್ ಅಂತ, ಸೆಕೆಂಡ್ ಇಮೇಜಲ್ಲಿ ಇದ್ದಿದ್ದು ಕಾರ್ ಅಂತ. ಇವಾಗ ಹೇಳಿ, ನೀವು ನೋಡಿದಂಥ ಫಸ್ಟ್ ಇಮೇಜ್ ಡಾಗ್ ಅಂತನೂ ಸೆಕೆಂಡ್ ಇಮೇಜ್ ಕಾರ್ ಅಂತನೂ ಹೇಗೆ ರೆಕಗ್ನೈಸ್ ಮಾಡಿದ್ರಿ ಅಂತ. ಸೊ ನೀವು ನಿಮ್ಮ ಚೈಲ್ಡ್ಹುಡ್ ಡೇಸಿಂದನೂ ಅಬ್ಸರ್ವ್ ಮಾಡ್ತಾ ಬಂದಿದ್ದೀರಾ, ಡಾಗ್ ಅಂದರೆ ಹೇಗಿರುತ್ತೆ, ಕಾರ್ ಅಂದರೆ ಹೇಗಿರುತ್ತೆ ಅಂತ. ಸೊ ಆ ಅಬ್ಸರ್ವೇಷನ್ ಮೂಲಕ ನೀವಿವತ್ತು ಡಾಗ್ ಮತ್ತು ಕಾರ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಥವಾ ಐಡೆಂಟಿಫೈ ಮಾಡ್ತೀರಾ ಅಲ್ವಾ. ಇದೇ ರೀತಿ ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ಎಷ್ಟೊಂದು ವಸ್ತುಗಳನ್ನ ನಾವು ಐಡೆಂಟಿಫೈ ಮಾಡ್ತೀವಿ ಅಲ್ವಾ. ಸೊ ಐಡೆಂಟಿಫೈ ಮಾಡಬೇಕು ಅಂತಂದರೆ ನಾವು ಸೆಟ್ ಆಫ್ ಫೀಚರ್ಸ್ಗಳನ್ನ ಫಸ್ಟು ನೋಟ್ ಡೌನ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನನ್ನನ್ನು ನಾನೇ ಐಡೆಂಟಿಫೈ ಮಾಡ್ಕೋಬೇಕು ಅಂತಂದರೆ ಹೇಗೆ ಮಾಡ್ಕೋಬೋದು? ನನ್ನ ನೇಮ್ ಮೂಲಕ, ನಂದು ಪೇರೆಂಟ್ ನೇಮ್ ಮತ್ತು ಆಧಾರ್ ನಂಬರ್ ಮೂಲಕ, ಫೋನ್ ನಂಬರ್ ಮೂಲಕ ಮತ್ತು ಕ್ವಾಲಿಫಿಕೇಷನ್, ಏಜ್, ಬೇಸ್ಡ್ ಆನ್ ದೀಸ್ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಬೋದು ಅಲ್ವಾ. ಈ ಥರ ಯಾವ ವಸ್ತುನ ನಾವು ಸೆಟ್ ಆಫ್ ಫೀಚರ್ಸ್ ಮತ್ತು ಬಿಹೇವಿಯರ್ ಮೂಲಕ ಐಡೆಂಟಿಫೈ ಮಾಡ್ಬೋದು, ಆ ವಸ್ತುಗಳನ್ನ ನಾವು ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಅದು ಲಿವಿಂಗ್ ಇರ್ಬೋದು ಅಥವಾ ನಾನ್ ಲಿವಿಂಗ್ ಆರು ಇರ್ಬೋದು. ಸೊ ದ ಟುಡೇಸ್ ಟಾಪಿಕ್ ಈಸ್ ಬೇಸ್ಡ್ ಆನ್ ದಿಸ್ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್. ಕಮಿಂಗ್ ಬ್ಯಾಕ್ ಟು ಅವರ್ ಪ್ರೀವಿಯಸ್ ಸ್ಲೈಡ್. ಸೊ ನಾವು ಐಡೆಂಟಿಫೈ ಮಾಡಿದ್ದು ಫಸ್ಟ್ ಸ್ಲೈಡಲ್ಲಿ ಐಡೆಂಟಿಫೈ ಮಾಡಿದ್ದು ಆಬ್ಜೆಕ್ಟ್ ಯಾವುದು? ಡಾಗ್. ಸೊ ಡಾಗ್ ಅಂದರೆ ಹೇಗೆ ಐಡೆಂಟಿಫೈ ಮಾಡ್ತೀನಿ? ಇಲ್ಲಿ ನಾನು ಸೆಟ್ ಆಫ್ ಪ್ರಾಪರ್ಟೀಸ್ ಕನ್ಸಿಡರ್ ಮಾಡಿದ್ದೀನಿ. ಪ್ರಾಪರ್ಟೀಸ್ ಆರ್ ನಥಿಂಗ್ ಬಟ್ ಫೀಚರ್ಸ್. ಓಕೆ, ಸೊ ಡಾಗ್ನ ನೇಮ್ ಮೂಲಕ, ಅದ್ರದ್ದು ಏಜ್ ಮೂಲಕ ಮತ್ತು ಅದ್ರ ಆರಿಜಿನ್ ಯಾವ ಕಂಟ್ರಿಯಿಂದ ಬಂದಿದ್ದು ಅದ್ರ ಬೇಸಿಸ್ ಮೇಲೆ ಐಡೆಂಟಿಫೈ ಮಾಡ್ಬೋದು ಅಲ್ವಾ. ಸೊ ಆ್ಯಂಡ್ ಆಲ್ಸೋ ಆ ಪ್ರಾಪರ್ಟೀಸ್ ಜೊತೆಗೆ ಡಾಗ್ ಆಲ್ಸೋ ಶೋಸ್ ಆರ್ ಎಕ್ಸಿಬಿಟ್ಸ್ ಸರ್ಟೆನ್ ಬಿಹೇವಿಯರ್ಸ್. ಸೊ ಏನದು ಅಂದರೆ ಡಾಗ್ ಬಾರ್ಕ್ ಮಾಡುತ್ತೆ, ಮತ್ತು ವೆನ್ ಇಟ್ ಸೀಸ್ ಕ್ಯಾಟ್ ಇಟ್ ಚೇಸಸ್ ದ ಕ್ಯಾಟ್, ರೈಟ್. ಸೊ ಆ್ಯಂಡ್ ಇಟ್ ಈಟ್ಸ್, ಇಟ್ ಸ್ಲೀಪ್ಸ್. ಸೊ ಇದೆಲ್ಲ ಡಾಗ್ದು ಬಿಹೇವಿಯರ್ ಅಲ್ವಾ. ಸೊ ಅದೇ ಥರ ಕಮಿಂಗ್ ಟು ದ ಸೆಕೆಂಡ್ ಇಮೇಜ್, ಸೊ ಕಾರ್. ಸೊ ಕಾರ್ನ ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ ಹಿಯರ್ ಐ ಹ್ಯಾವ್ ಯೂಸ್ಡ್ ಸಮ್ ಆಫ್ ದ ಪ್ರಾಪರ್ಟೀಸ್ ಲೈಕ್ ಮ್ಯಾನುಫ್ಯಾಕ್ಚರರ್. ಯಾರು ಆ ಕಾರ್ ಮ್ಯಾನುಫ್ಯಾಕ್ಚರರು, ಅದ್ರದ್ದು ಕಲರ್ ಏನು, ಅದ್ರದ್ದು ಹಾರ್ಸ್ ಪವರ್ ಎಷ್ಟಿರುತ್ತೆ ಮತ್ತು ಅದ್ರದ್ದು ಪ್ರೈಸ್ ಎಷ್ಟಿದೆ, ಸೊ ಅದ್ರ ಬೇಸಿಸ್ ಮೇಲೆ. ಆ್ಯಂಡ್ ಆಲ್ಸೋ ಕಾರ್ದು ಬಿಹೇವಿಯರ್ ಇರುತ್ತೆ. ಕಾರ್ ಅಂದ ತಕ್ಷಣವೇ ಅದ್ರದ್ದು ಬಿಹೇವಿಯರ್ ಏನಾದರೂ ಬಿಹೇವಿಯರು, ಇಟ್ ಮೂವ್ಸ್ ಫಾರ್ವರ್ಡ್, ಇಟ್ ಮೂವ್ಸ್ ಬ್ಯಾಕ್ವರ್ಡ್, ಇಟ್ ಸ್ಟಾಪ್ಸ್ ಮತ್ತು ಇಟ್ ಪ್ಲೇಸ್ ಮ್ಯೂಸಿಕ್. ಸೊ ಆ ಥರ ಸೆಟ್ ಆಫ್ ಬಿಹೇವಿಯರ್ ಇರುತ್ತೆ ಅಲ್ವಾ. ಸೊ ಯೂಸಿಂಗ್ ದೋಸ್ ಪ್ರಾಪರ್ಟೀಸ್ ಆ್ಯಂಡ್ ಬಿಹೇವಿಯರ್ಸ್ ವಿ ರೆಕಗ್ನೈಸ್ ಆಬ್ಜೆಕ್ಟ್ಸ್ ಆಫ್ ದಿಸ್ ರಿಯಲ್ ವರ್ಲ್ಡ್, ರೈಟ್. ಬಿಫೋರ್ ವಿ ಸ್ಟಾರ್ಟ್ ದ ಟುಡೇಸ್ ಸೆಷನ್, ಲೆಟ್ ಅಸ್ ಡಿಸ್ಕಸ್ ದ ಡ್ರಾಬ್ಯಾಕ್ಸ್ ಆಫ್ ಅರ್ಲಿಯರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. Dear students, in your previous semester, you have studied C language, which is a procedure-oriented programming language. In procedure-oriented programming language, we emphasize on procedure rather than data. So, ಅಂದರೆ ಪ್ರೊಸೀಜರ್-ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಡೇಟಾಗಿಂತ ಪ್ರೊಸೀಜರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ಆ್ಯಂಡ್ ಡೇಟಾನ ನಾವು ಯಾವುದೇ ಥರ ಸೆಕ್ಯೂರ್ ಮಾಡ್ತಾ ಇರಲಿಲ್ಲ. ದ ಡೇಟಾ ಈಸ್ ಲೆಫ್ಟ್ ಫ್ರೀಲಿ ಇನ್ ಪ್ರೊಸೀಜರ್-ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ಡೇಟಾಗೆ ಯಾವುದೇ ಥರ ಸೆಕ್ಯೂರಿಟಿ ಕೊಡದೇ ಇದ್ದರೆ ಅಥವಾ ಡೇಟಾನ ಫ್ರೀಯಾಗಿ ಬಿಟ್ಟರೆ ಏನು ಪ್ರಾಬ್ಲಮ್ಮು? ಸೊ ಆ ಪ್ರಾಬ್ಲಮ್ನ ತಿಳ್ಕೊಬೇಕು ಅಂದರೆ ಲೆಟ್ ಅಸ್ ಕನ್ಸಿಡರ್ ಅನ್ ಎಕ್ಸಾಂಪಲ್. ಈಗ ನಿಮ್ಮ ಮನೇಲಿರೋಂಥ ಯಾವ್ದಾದ್ರು ಒಂದು ವಸ್ತುನ ತೊಗೊಂಡೋಗಿ ರೋಡ್ ಮೇಲೆ ಇಟ್ಟರೆ ಏನಾಗ್ಬೋದು? ಜೊತೆಗೆ ಆ ವಸ್ತುನ ತೊಗೊಂಡೋಗಿ ಯೂಸ್ ಮಾಡಿಕೊಂಡು ವಾಪಸ್ ಆ ವಸ್ತುನ ನಿಮಗೆ ಸೇರಿದ್ದು ಅಂತ ತೊಗೊಂಡು ಬಂದು ಕೊಡ್ಬೋದು. ತೊಗೊಂಡು ಬಂದು ಕೊಟ್ಟರು ಆ ವಸ್ತು ತೊಗೊಂಡೋಗಿದ್ದ ಥರನೇ ಇರುತ್ತೆ ಅಂತ ಗ್ಯಾರಂಟಿನೂ ಇರಲ್ಲ ಅಲ್ವಾ. ಸೊ ದ ಸೇಮ್ ಪ್ರಾಬ್ಲಮ್ ಆಲ್ಸೋ ಎಕ್ಸಿಸ್ಟ್ ಇನ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಡೇಟಾನ ಬೇರೆ, ಇಫ್ ದ ಡೇಟಾ ಇಸ್ ಲೆಫ್ಟ್ ಫ್ರೀಲಿ, ಅವಾಗೇನಾಗುತ್ತೆ, ಬೇರೆ ಅದರ್ ಪ್ರೊಸೀಜರ್ಸ್ ಆ ಡೇಟಾನ ಯೂಸ್ ಮಾಡ್ಕೋಬೋದು. ಸುಮ್ಮನೆ ಯೂಸ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಸೊ ಟು ಅವಾಯ್ಡ್ ದ್ಯಾಟ್
a new programming style was designed, which is called as object-oriented programming. Now we will discuss about object-oriented programming. Object-oriented programming treats data as a critical element in program development. Here, the object-oriented programming ties data closely to the function that operate on it and protects it. Here in this diagram, you can see the data is placed at the center and the methods, which are nothing but the functions that operate on this data, are tied together, thus giving protection to the data. ಇವಾಗ ನಾವು ಕನ್ಸಿಡರ್ ಮಾಡಿದಂಥ ಎಕ್ಸಾಂಪಲ್ಗೆ ಕಂಪೇರ್ ಮಾಡಿದ್ರೆ ವಸ್ತುನ ನಾವು ಹೊರಗಡೆ ಇಡೋದ್ರ ಬದಲು, ರೋಡ್ ಮೇಲೆ ಇಡೋದ್ರ ಬದಲು ತೊಗೊಂಡೋಗಿ ವಸ್ತುನ ಮನೆ ಒಳಗಡೆ ಇಟ್ಕೊಂಡ್ರೆ ಆ ವಸ್ತುನ ಮನೇಲಿರೋ ವ್ಯಕ್ತಿಗಳು ಮಾತ್ರ ಯೂಸ್ ಮಾಡ್ಬೋದು. ಆ ಮನೇಲಿರೋ ವ್ಯಕ್ತಿ ಬಿಟ್ಟು ಹೊರಗಡೆ ಅವ್ರು ಯೂಸ್ ಮಾಡಬೇಕು ಅಂದರೆ ಮನೇಲಿರೋರು ಪರ್ಮಿಷನ್ ತೊಗೋಬೇಕಾಗುತ್ತಲ್ಲ. ಸೊ ಅದೇ ಥರ. ಸೊ ಇಲ್ಲಿ ಡೇಟಾನ ಮೆಥಡ್ಸ್ ಜೊತೆಗೆ ಬೈಂಡ್ ಮಾಡಿಬಿಡ್ತಿದ್ದಾರೆ, ಟೈಮ್ ಮಾಡ್ತಿದ್ದಾರೆ, ಸೊ ದಟ್ ಬೇರೆ ಅದರ್ ಮೆಥಡ್ಸ್, ಹೊರಗಡೆಯಿಂದ ಯಾವುದೇ ಮೆಥಡ್ಸು ಆ ಡೇಟಾ ಮೇಲೆ ಆಪ್ರೇಟ್ ಮಾಡೋಕ್ಕಾಗಲ್ಲ. Okay. Let us now discuss the basic concepts of object-oriented programming. Any object-oriented programming has the following features, that is, objects and classes, data abstraction and encapsulation, inheritance, polymorphism, dynamic binding, and message communication. Let us now study each of these features in detail. The first one, objects. Objects are the real-world entities with set of attributes and behavior. Just now, we have discussed what are objects in this real world. Anything in this real world which can be identified with a set of properties and behavior is called as an object. So you can take up an example of a book, car, apple, key. Anything which can be identified is considered as an object in object-oriented programming. Okay, next, classes. ಸೊ ಈಗ ಕೆಲವು ಆಬ್ಜೆಕ್ಟ್ಸ್ಗೆ ಸಿಮಿಲರ್ ಫೀಚರ್ಸ್ ಇರುತ್ತೆ. ಸೊ ಆ ಥರ ಸಿಮಿಲರ್ ಆಬ್ಜೆಕ್ಟ್ಸ್ನ ನಾವು ಒಂದು ಗ್ರೂಪಾಗಿ ಮಾಡಿದ್ರೆ ಆ ಗ್ರೂಪ್ಗೆ ನಾವು ಕ್ಲಾಸಸ್ ಅಂತ ಕರಿತೀವಿ. ಸೊ ಕ್ಲಾಸ್ ಈಸ್ ಎ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ವಿಚ್ ಶೇರ್ ಕಾಮನ್ ಪ್ರಾಪರ್ಟೀಸ್ ಆ್ಯಂಡ್ ಬಿಹೇವಿಯರ್ಸ್. ಇನ್ ದಿಸ್ ಇಮೇಜ್ you can see there are different manufacturers of cars like Audi, Nissan, Volvo. But all these cars shares a common features. Hence, they come under a generic class called car. Our next feature is encapsulation. ನೀವೆಲ್ಲ ಮೆಡಿಸಿನಲ್ ಕ್ಯಾಪ್ಸ್ಯೂಲ್ಸ್ನ ನೋಡಿದ್ದೀರಾ. ಮೆಡಿಸಿನ್ನು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ರಿಯಾಕ್ಷನ್ ಆಗಬಾರ್ದು ಅಂತ ಮೆಡಿಸನ್ನ ನಾವು ಏನು ಮಾಡಿರ್ತಾರೆ, ಕ್ಯಾಪ್ಸ್ಯೂಲ್ ಒಳಗಡೆ ಹಾಕಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಸೊ ದೇರ್ ದ ಮೆಡಿಸನ್ ಈಸ್ ಪ್ರೊಟೆಕ್ಟೆಡ್ ಬೈ ದ ಔಟರ್ ಕವರಿಂಗ್, ದಟ್ ಈಸ್ ದ ಕ್ಯಾಪ್ಸ್ಯೂಲ್. ಅದೇ ಥರ ಇನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೇಟಾ ಮತ್ತು ಮೆಥಡ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಎನ್ಕ್ಯಾಪ್ಸುಲೇಷನ್ ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀವಿ. ಸೊ ಎನ್ಕ್ಯಾಪ್ಸುಲೇಷನ್ ಈಸ್ wrapping up of data and methods into a single unit. Here in this image you can see the data and functions are wrapped into a single unit called class. The next object-oriented programming language feature is abstraction. As the name itself indicates, abstract ಅಂತಂದರೆ ಹೈಡ್ ಮಾಡೋದು ಅಂತ. ಓಕೆ, ಇಲ್ಲಿ ಏನು ಹೈಡ್ ಮಾಡ್ತೀವಿ ಅಂದರೆ in programming we hide the background details which is not necessary for the user to know it. ಸೊ ಯೂಸರ್ಗೆ ಬೇಡದಾಗಿರೋಂಥ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ನ ನಾವು ಪ್ರೋಗ್ರಾಮಿಂಗಲ್ಲಿ ಹೈಡ್ ಮಾಡ್ತಾ ಇದ್ದೀವಿ. that feature we call it as an abstraction, and this feature is very very useful for the program developer as well as for the user of that application. Okay, abstraction refers to the act of representing the essential features without including the background details, because these background details are not necessary for the user. ಅಬ್ಸ್ಟ್ರಾಕ್ಷನ್ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಲಿಕ್ಕೆ ನಾನಿಲ್ಲಿ ಕಾಫಿ ವೆಂಡಿಂಗ್ ಮೆಷಿನ್ನ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಫಾರ್ ಎ ಯೂಸರ್ ಇಟ್ ಈಸ್ ಸಫಿಷಿಯಂಟ್ ಟು ನೋ ಹೌ ಟು ಆಪರೇಟ್ ದಿಸ್ ಕಾಫಿ ವೆಂಡಿಂಗ್ ಮೆಷಿನ್.
ಯಾರೋ ಒಬ್ಬ ಯೂಸರ್ಗೆ ಈ ಕಾಫಿ ವೆಂಡಿಂಗ್ ಮೆಷಿನ್ನ ಹೇಗೆ ಆಪ್ರೇಟ್ ಮಾಡೋದು ಅನ್ನೋಂಥ ಗೊತ್ತಿದ್ರೆ ಸಾಕಾಗಿರುತ್ತೆ. ಅದು ಬಿಟ್ಟು ಈ ಕಾಫಿ ವೆಂಡಿಂಗ್ ಮೆಷಿನ್ ಹೇಗೆ ಡಿಸೈನ್ ಮಾಡಿದ್ದಾರೆ, ಅದರೊಳಗೆ ಏನೇನು ಕಾಂಪೊನೆಂಟ್ಸ್ ಇದೆ, ಆ ಕಾಂಪೊನೆಂಟ್ಸ್ ಏನೇನು ಹೇಗೆ ವರ್ಕ್ ಮಾಡುತ್ತೆ ಅನ್ನೋ ಡೀಟೇಲ್ಸ್ಗಳು ಬೇಕಾಗಿರಲ್ಲ. ಸೊ ದಟ್ ಈಸ್ ಆ್ಯಕ್ಚುಲಿ ದ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್. ಆ ಡೀಟೇಲ್ಸ್ ಎಲ್ಲ ಹೈಡ್ ಮಾಡಿರ್ತಾರೆ ಅಲ್ವಾ. ಸೊ ಅದೇ ಥರ ಇನ್ ಪ್ರೋಗ್ರಾಮಿಂಗ್ ಆಲ್ಸೋ ಫಾರ್ ದ ಯೂಸರ್ ಸಮ್ ಆಫ್ ದ ಡೀಟೇಲ್ಸ್ ಆರ್ ನಾಟ್ necessary to show, and those details are hidden. That is about the concept of abstraction. Next, ಇಲ್ಲಿರೋಂಥ ಎರಡು ಡಾಗ್ಸ್ಗೂ ಏನು ರಿಲೇಷನ್ಶಿಪ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಲುಕಿಂಗ್ ಅಟ್ ದ ಸಿಮಿಲಾರಿಟಿ ಆಫ್ ದೀಸ್ ಟು ಡಾಗ್ಸ್, ಯು ಯೂಶಲಿ ಗೆಸ್ ದ ರಿಲೇಷನ್ಶಿಪ್ ಅಮಾಂಗ್ ದೀಸ್ ಟು ಡಾಗ್ ಇಸ್ ಎ ಪ್ಯಾರೆಂಟ್ ಚೈಲ್ಡ್ ರಿಲೇಷನ್ಶಿಪ್. ಸೊ ಚೈಲ್ಡ್ ಅಂದ ತಕ್ಷಣ ಯೂಶಲಿ ಚೈಲ್ಡ್ ವಿಲ್ ಇನ್ಹೆರಿಟ್ ಸರ್ಟೈನ್ ಫೀಚರ್ಸ್ ಫ್ರಮ್ ದ ಪೇರೆಂಟ್ ಅಲ್ವಾ. ಈ ಥರ ರಿಯಲ್ ಲೈಫ್ ಸಿಚುಯೇಷನ್ನ ಮಾಡೆಲ್ ಮಾಡೋಕ್ಕೆ ಇನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಇನ್ಹೆರಿಟೆನ್ಸ್. When an object of one class acquires the properties and behavior of another class, it is known as inheritance. ಈವನ್ ನಾವು ಕೂಡ ನಮ್ಮ ಪೇರೆಂಟ್ಸಿಂದ ಸರ್ಟೆನ್ ಪ್ರಾಪರ್ಟೀಸ್ ಆ್ಯಂಡ್ ಬಿಹೇವಿಯರ್ನ ಇನ್ಹೆರಿಟ್ ಮಾಡಿದ್ದೀವಿ. ಇನ್ ಪ್ರೋಗ್ರಾಮಿಂಗ್ ದೀಸ್ ಪ್ರಾಪರ್ಟೀಸ್ ಆ್ಯಂಡ್ ಬಿಹೇವಿಯರ್ ಆರ್ ರೆಪ್ರೆಸೆಂಟೆಡ್ ಆಸ್ a program segment, a code ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. With the help of inheritance, it is possible for us to reuse the code again wherever it is necessary. That is the main advantage of inheritance concept in object-oriented programming. Next, polymorphism. Polymorphism is a Greek word which is derived from poly and morphism. Poly means many, morphism means forms. Polymorphism means the ability to take more than one form. Here is an example for polymorphism. A mermaid. When a mermaid dives into a sea, she will be exhibiting a fish behavior. But the same mermaid, when she is on land, she will be showing the human behavior. That is about polymorphism. ಈವನ್ ನಾನು ಕೂಡ ನಮ್ಮ ಮನೇಲಿದ್ದಾಗ ನಾನು ಐ ವಿಲ್ ಬಿ ಅ ಡಾಟರ್ ಟು ಮೈ ಪೇರೆಂಟ್ಸ್, ಬಟ್ ವೆನ್ ಐ ಕಮ್ ಟು ದ ಕಾಲೇಜ್, ವೆನ್ ಐ ಸ್ಟಾರ್ಟ್ ಮೈ ವರ್ಕ್, ಐ ವಿಲ್ ಬಿ ಅ ಟೀಚರ್ ಫಾರ್ ಆಲ್ ಆಫ್ ಯು. ಸೊ ದ ಸೇಮ್ ಪರ್ಸನ್ ಮೋರ್ ದೆನ್ ಒನ್ ಫಾರ್ಮ್ ತೋರಿಸಿದ್ರೆ ದಟ್ ಫಾರ್ಮ್ ವಿ ಕಾಲ್ ಇಟ್ ಎಸ್ ಅ ಪಾಲಿಮಾರ್ಫಿಸಮ್. ಈ ಪಾಲಿಮಾರ್ಫಿಸಮ್ ಫೀಚರ್ಗೂ ನಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೂ ಏನು ರಿಲೇಷನ್ಶಿಪ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಲೆಟ್ ಅಸ್ ಕನ್ಸಿಡರ್ ಅನ್ ಎಕ್ಸಾಂಪಲ್. Suppose if I want to write a program to find the sum of two numbers ಅಂತ ಅಂದ್ಕೊಳ್ಳಿ. ಸೊ sum of two numbers ಅಂದರೆ numbers may be of different data type, like integer data type, float data type or mixed data type ಆಗಿರ್ಬೋದು. ಸೊ ಸಿ ಲ್ಯಾಂಗ್ವೇಜಲ್ಲಿ ನಾವೇನು ಮಾಡ್ತಾ ಇದ್ವಿ, ಸೊ ವಿ ಯೂಸ್ ಟು ರೈಟ್ ಅ ಫಂಕ್ಷನ್ಸ್ ಟು ಕ್ಯಾರಿ ಔಟ್ ದೀಸ್ ತ್ರೀ ಫಂಕ್ಷನಾಲಿಟೀಸ್, ಲೈಕ್ ಟು ಫೈಂಡ್ ದ ಸಮ್ ಆಫ್ ಟೂ ನಂಬರ್ಸ್, ಟೂ ಇಂಟೀಜರ್ ನಂಬರ್ಸ್, ಒಂದು ಫಂಕ್ಷನ್ ಬರಿತಿದ್ವಿ. ಅದೇ ಥರ ಟು ಫೈಂಡ್ ದ ಸಮ್ ಆಫ್ ಟೂ ಫ್ಲೋಟ್ ನಂಬರ್ಸ್ ಸೆಪ್ರೇಟ್ ಫಂಕ್ಷನ್ ಬರಿತಾ ಇದ್ವಿ, ಆ್ಯಂಡ್ ಟು ಫೈಂಡ್ ದ ಸಮ್ ಆಫ್ ಒನ್ ಇಂಟೀಜರ್ ಆ್ಯಂಡ್ ಒನ್ ಫ್ಲೋಟ್ ನಂಬರ್ ಸೆಪ್ರೇಟ್ ಫಂಕ್ಷನ್ ಬರಿತಾ ಇದ್ವಿ. ಸೊ ಇಲ್ಲಿ ಪ್ರೋಗ್ರಾಮರು 3 ಡಿಫ್ರೆಂಟ್ ಫಂಕ್ಷನ್ಸ್ ಬರಿತಾ ಇದ್ರು ವಿತ್ 3 ಡಿಫ್ರೆಂಟ್ ನೇಮ್ಸ್. While using that function, the programmer has to remember the names of 3 different functions properly. Right? So this was a bit tedious task. To overcome this drawback, this polymorphism feature helps in object-oriented programming language. ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ನಾವು ಇನ್ ಆಬ್ಜೆಕ್ಟ್-ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಸೇಮ್ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಅಥವಾ ಸೇಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ 3 ಡಿಫ್ರೆಂಟ್ ಫಂಕ್ಷನ್ಸ್ ಬರಿತೀವಿ. ದಟ್ ಈಸ್ ವಾಟ್ ಅ ಪಾಲಿಮಾರ್ಫಿಸಮ್ ಈಸ್. ಆದರೆ ಇಲ್ಲಿ ಒಂದೇ ಫಂಕ್ಷನ್ ನೇಮ್ ಇದೆ, ಬಟ್ ಅದು ಡಿಪೆಂಡಿಂಗ್ ಆನ್ ದ ಇನ್ಪುಟ್. ನೀವು ಇಂಟೀಜರ್ ನಂಬರ್ ಕೊಟ್ಟರೆ ಇಂಟೀಜರ್ ನಂಬರ್ದು ಅಡಿಷನ್ ಮಾಡಿ ಕೊಡುತ್ತೆ, ಫ್ಲೋಟ್ ಕೊಟ್ಟರೆ ಫ್ಲೋಟ್ ನಂಬರ್ಸ್ ಅಡಿಷನ್ನು, ಮಿಕ್ಸ್ಡ್ ನಂಬರ್ಸ್ ಕೊಟ್ಟರೆ ಮಿಕ್ಸ್ಡ್ ನಂಬರ್ಸ್ ಅಡಿಷನ್ನ ಮಾಡಿಕೊಡುತ್ತೆ. ಟು ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಫೀಚರ್, ಲೆಟ್ ಅಸ್ ಸಿ ಹೌ ಎ ಫಂಕ್ಷನ್ ಈಸ್ ಕಾಲ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ in Java language. Here we all know, because we have studied C language, we know that function execution always starts from the main method. Even in Java also there is a main method. Okay, so the function always starts its execution from the main method. Here you can see a function called method2.
is called first. When a method 2 is called, the control will be transferred to that method and the body of that method is executed, right? And similarly, method 1 is called in the next line. When this method is called, the control will be transferred to that appropriated method and the body of that method is executed. Alva? Here, the process of linking a function called to the appropriated function is called as binding in programming language. In C programming language, this binding process takes place at compilation time. Whereas in object-oriented programming, the binding of procedure called to the actual procedure is delayed till program execution. Such type of binding is called as dynamic binding or runtime binding. To implement the concept of polymorphism in object-oriented programming, dynamic binding is used. A dynamic binding means that the code associated with a given procedure call is not known until execution time. The next object-oriented programming language feature is message communication. In object-oriented programming, objects communicate with one another by sending and receiving messages, as we do normally in our day-to-day life. By learning the features of object-oriented programming language, I think now we are able to define the benefits of object-oriented programming language over the other programming language. That will be an assignment for you. You have to list the benefits of object-oriented programming language. Next, let us see some of the applications of object-oriented programming. Object-oriented programming are used in many areas such as simulation and modeling, and also to build real-time systems and to build object-oriented databases. Artificial intelligence and expert systems uses object-oriented programming concepts to build object-oriented models. Even in neural networks and parallel processing system, object-oriented programming features are used. Not only that, a computer integrated manufacturing system, computer aided designing system, and computer aided manufacturing system uses OOPS concepts to build applications. Dear students, today we are here to learn about a new programming language called Java. Java is one of the most popular programming language used across the world. Let us learn the history of Java. Java is a general purpose object-oriented programming language developed by Sun Microsystem and it was released in 1991. Java was developed by a group of scientists headed by James Gosling. Java was earlier called as Oak, which is a tree in front of Sun Microsystem Laboratory. Later, it was renamed to Java. Let us discuss the evolution of Java. In the year 1990, Sun Microsystems decided to develop a special software for electronic machine. A team of Sun Microsystem programmers headed by James Gosling was formed to undertake this task. In the year 1991, this team announced a new language called Oak, later which was renamed as Java. In the year 1993, this team developed the first web applet program using this new language called Oak. Later, in the year 1993, a web browser called Hot Java was developed to interpret web applet programs. In the year 1995, Oak was renamed as Java. And in the year 1996, Sun Microsystem released the first Java development kit with the version 1.0. Next. In the year 1997, JDK 1.1 was released.
Java Development Kit is a software which provides necessary tools for developing Java programs. Okay. In the year 1998, Sun releases the Java 2 with the version 1.2 of Software Development Kit, that is SDK 1.1. So these development kit involves the necessary tool for developing software applications. In the year 1999, Sun releases Java 2 platform with the standard edition J2 SE and enterprise edition J2 EE. Okay. In the year 2000, J2 SE with SDK 1.3 was released by Sun Microsystem. Later in the year 2002, J2 SE with SDK 1.4 was released. Likewise, in each year, a new version of Java SDK was released. In the year 2004, J2 SE with JDK 1.4 was released, and it is known as J2 SE 5.0. So here 5.0 is nothing but the version number. Next, likewise, every year new versions were released with the new features. Recently, in the year 2020, March, Java version 14 was released. Currently, this new version was released and it was used by many of the software industries to develop Java application programs. This is about the evolution and the history of Java language.